ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರವಿವಾರ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಸರಳವಾಗಿ ಆಚರಿಸಲಾಯಿತು. ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನಿಧನದಿಂದ ರಾಷ್ಟ್ರದಾದ್ಯಂತ ಶೋಕಾಚರಣೆಯ ಹಿನ್ನೆಲೆಯಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸುವ ಮೂಲಕ ಸರಳವಾಗಿ ಜಯಂತಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಅಶೋಕ್ ಶಾಸ್ತ್ರಿ, DDPI ಕಚೇರಿಯ DPEO ರಾಜಶೇಖರ್ G, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರು ಸೇರಿದಂತೆ ದೈಹಿಕ ಶಿಕ್ಷಕರಾದ ರಾಜಶೇಖರ್ ಗೋನಾಯಕ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಬಾಬುರಾವ್ ಕೋಬಾಳ್, ಕಲಾವಿದರಾದ ಬಸಯ್ಯ ಗುತ್ತೇದಾರ್, ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾಳೆ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹಬ್ಬವಾಗಿರುವ ಎಳ್ಳು ಅಮಾವಾಸ್ಯೆ ಹಬ್ಬದ ಅಂಗವಾಗಿ ವಿಧ ವಿಧವಾದ ರುಚಿಕರವಾದ ಭಕ್ಷ್ಯಗಳನ್ನು ತಯಾರಿಸಲು ಬೇಕಾಗುವಂತಹ ತರಕಾರಿ ಸಾಮಗ್ರಿಗಳನ್ನು ಸಾರ್ವಜನಿಕರು ಖರೀದಿಸುತ್ತಿರುವ ದೃಶ್ಯಗಳು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಕಂಡುಬಂದವು. ನಾಳೆ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹಬ್ಬವಾದ ಎಳ್ಳು ಅಮಾವಾಸ್ಯೆ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಸಾರ್ವಜನಿಕರು ಕಾಯಿಪಲ್ಯಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಎಲ್ಲೆಡೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಗಜರಿಕಾಯಿ, ಹಸಿ ಟೊಮ್ಯಾಟೊ, ಹುಣಸೆ ಹಣ್ಣು, ಸುಲಗಾಯಿ, ಬದನೆಕಾಯಿ ಸೇರಿದಂತೆ ಎಳ್ಳು ಅಮಾವಾಸ್ಯೆಯ ವಿಶೇಷ ಭಕ್ಷ್ಯವಾದ ಭಜ್ಜಿ ಪಲ್ಯ ತಯಾರಿಸಲು ಬೇಕಾಗುವ ಸಕಲ ತರಕಾರಿ ಸಾಮಗ್ರಿಗಳನ್ನು ಸಾರ್ವಜನಿಕರು ಖರೀದಿಸುತ್ತಿದ್ದಾರೆ. ಹಾಗಾದರೆ ನೀವು ಕೂಡ ನಾಳಿನ ಎಳ್ಳು ಅಮಾವಾಸ್ಯೆ ಆಚರಣೆಗೆ ಬೇಕಾಗುವ ರುಚಿ ರುಚಿಯಾದ ಆಹಾರ ಪದಾರ್ಥಗಳನ್ನು ತಯಾರಿಸಲು ತರಕಾರಿ ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ಖರೀದಿಸಿದ್ದೀರಾ ತಾನೆ? ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಬೀದರ್ನ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿಗರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ತಳುಕು ಹಾಕುವ ಮೂಲಕ ಅವರ ತೇಜೋವಧೆ ಮಾಡುತ್ತಿರುವುದು ತೀವ್ರ ಖಂಡನೀಯ ಎಂದು ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇಂದು ಜಂಟಿ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ.
ಬೀದರ್ನ ಸಚಿನ್ ಪಂಚಾಳ್ ಅವರ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಪಕ್ಷದವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಎಳೆದು ತಂದು ಅವರ ತೇಜೋವಧೆಗೆ ಯತ್ನಿಸುತ್ತಿರುವುದು ತೀವ್ರ ಖಂಡನೀಯವಾಗಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಜಂಟಿಯಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಮಾತನಾಡಿ, ಸಚಿನ್ ಸಾವು ಘಟಿಸಿರುವುದು ನಮಗೂ ನೋವಿದೆ. ಆದರೆ ಇದಕ್ಕೆ ಸಚಿವರ ಹೆಸರು ತಳುಕು ಹಾಕುತ್ತಿರುವುದು ಏಕೆ? ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೆ ಅವರ ರಾಜೀನಾಮೆ ಏಕೆ ಕೇಳುತ್ತೀರಿ? ಪ್ರಕರಣದ ಸಂಪೂರ್ಣ ತನಿಖೆಯಾಗಲಿ, ಯಾರು ತಪ್ಪಿತಸ್ಥರು ಎಂದು ಸಾಬೀತಾಗುತ್ತದೆ ಎಂದು ಕಿಡಿಕಾರಿದರು. ರಾಜ್ಯ ನಾಯಕರು, ಜಿಲ್ಲಾ ನಾಯಕರುಗಳು ಮಾಡ್ತಕ್ಕಂಥ ಅಪಾದನೆ ಭಾಳ ಖಂಡನೀಯ. ಯಾಕಂದರೆ ರಾಜಕೀಯದಲ್ಲಿ ಎಲ್ಲರೂ ಇರ್ತೀವಿ. ಈಗ ರಾಜು ನಮ್ಮ ಕಪ್ನೂರವರು BJP ಮೋರ್ಚಾದ ಅಧ್ಯಕ್ಷ ಇದ್ದರು. ಇವರು ಯಾರು ನಮ್ಮ ಚಂದು ಪಾಟೀಲ್ ಅವರು ಕೂಡ ಪಾರ್ಟಿ ಮಾಡಿ ಅಲ್ಲಿದೆ ಬರ್ತಕ್ಕಂಥದ್ದು. ಈ ಭಾಳಷ್ಟು ಸಲ ಏನಪ್ಪ ಅಂದ್ರೆ ಮೋದಿ ಸಹಿತ ಒಬ್ಬ ರೌಡಿ ಶೀಟರ್ ಭೇಟಿಯಾಗಿದ್ದ. ಅಂಥವೆಲ್ಲ ನಾವು ಇವ್ರ ಜೊತೆ ಫೋಟೋ ಅದ ಅನ್ನೋ ಇವ್ರು ಆಪ್ತಾರೆ. ನಾವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕ ಖರ್ಗೆ ಅವರು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತಿನವರೆಗೂ ಕೂಡ 1970ರಿಂದ ಅವ್ರು ರಾಜಕೀಯ ಬಂದಿದ್ದು. ಈ ಸುದೀರ್ಘವಾದ 50-60 ವರ್ಷದಿಂದ ಮತ್ತು ಪ್ರಿಯಾಂಕ ಅವರ 15 ವರ್ಷದಿಂದ ರಾಜಕೀಯದಿಂದ ಮಂತ್ರಿಗಳಾದಾಗ ಯಾವುದಾದ್ರೂ ಒಂದು ಸಂಸ್ಕಾರ ಇಲ್ಲದಿರ್ತಕ್ಕಂಥ ವರ್ಡಿಂಗ್ ಬಳಸಿದ್ದು ಪ್ರೆಸ್ ಮೀಟ್ನಲ್ಲಾಗಲಿ ಅವನ ವಿಚಾರಗಳು ತಾವು ನೋಡಿದಿರಿ. ಎಲ್ಲ ಮಾಧ್ಯಮದ ವಿಚಾರ ಎಲ್ಲ ರೀತಿಯಿಂದ ತಿಂದು ಕೇಳೋದು ನೋಡಿದಿರಿ. ಅವ್ರ ನಡತೆ ಹೇಗಿದೆ, ಅವ್ರ ವರ್ತನೆ ಹೇಗಿದೆ ಎಂದೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಆ ಚಟ ಇದು ಮುಚ್ಚಿಬೋತದೆ ಏನಾದರೂ. ಎಂದೂ ಇಂಥದಕ್ಕೆ ಆಸ್ಪದೆ ಕೊಟ್ಟಿಲ್ಲ. ಅವ್ರು ಹೇಳ್ಕೊಬೋದು ನಾನು ಆಪ್ತಾನಿದ್ದೀನಿ ಅಂತ. ನಮ್ಮ ಕಾರ್ಯಕರ್ತನೇ ಖರೆ ಅವ BJP ಮೋರ್ಚಾ ಬಿಟ್ಟು ಬಂದ್ಮ್ಯಾಗ ನಮ್ಮ ಪಾರ್ಟಿಯಿಂದ ಕಾರ್ಪೊರೇಟರ್ ಆಗಿದ್ದ. ಈಗ ಅವ್ರ ತಮ್ಮನೂ ಕಾರ್ಪೊರೇಟರ್ನ, ಅವ್ರ ಅಣ್ಣ ಪ್ರೆಸ್ ರಿಪೋರ್ಟ್ರನ್ನ. ಇವರೆಲ್ಲ ಇದ್ದಿದ್ದೇ ಖರೆ, ಸುಳ್ಳಂತೂ ಅಲ್ಲ. ಇದು ನಾವು ಯಾರೂ ಅಲ್ಲಗಳಿತೇ ಇಲ್ಲ. ಆದರೆ ಆ ಸತ್ತಿನಿಂದ ಡೆತ್ ನೋಟ್ನಿಂದ ಇವ್ರ ಹೆಸರಿವೆ ಅಂಥೇಳಿ ನೇರವಾಗಿ ಡೈರೆಕ್ಟಾಗಿ ಆ ಡೆತ್ ನೋಟ್ನಲ್ಲಿ ಎಲ್ಲಿಯಾದರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದಾನ? ಪ್ರಿಯಾಂಕನ ಅಪ್ತ ಅಂಥೇಳಿ ನಾವೆಲ್ಲರೂ ಅಪ್ತ ಇದ್ದು ನಾಳೆ ಏನಾದರೂ ಮಾಡಿದ್ರೆ ನಮ್ಮ ಮ್ಯಾಗ ಅಪಾದನೆ ಮಾಡಿ ನೀವು ಯಾರಾದರೂ ಸರ್ಕಾರ ಮೇಗೆ ಗೂಬೇಕು. ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ಅಂತ ಮಾತಲ್ಲ. ಪ್ರಿಯಾಂಕಾ ರಾಜೀನಾಮೆ ಕೊಡಬೇಕು. ಇವೆಲ್ಲ ಏನು ಮಾಡ್ತಾರಲ್ಲ, ಇದು ಭಾಳ ಗುಂಡಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಅಲ್ಲ. ಒಬ್ಬ ನಿರಪರಾಧಿಯನ್ನು ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವು ಆಗ್ತದೆ. ಒಬ್ಬ ಮನುಷ್ಯನಿಗೆ, ಒಬ್ಬ ಕಾರ್ಪೊರೇಟರ್ ಇದ್ದವ ಅವ್ರ ಜಾತಿಯ ಅಂದ್ಕೂಡಲೇ ಅಪ್ತನಾಗಿ ಅಂತಂದ್ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದು? ಏನಾದರೂ ಕುಮ್ಮಕ್ಕ ಕೊಟ್ಟಿದ್ದು, ಏನಾದರೂ ಪ್ರಿಯಾಂಕಾ ಮನಸ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ. 11 ಕೋಟಿದು ಅವ್ರಿಗೆ ಆ ಟೆಂಡರ್ ಕೊಟ್ಟರೆ ಅವ್ರಿಗೆ ಆ ಟೆಂಡರ್ ಸಿಕ್ಕಿದೆನಾ? ಇನ್ನು ಅವ್ರ ದುಡ್ಡು ಇವ್ರ ಅಕೌಂಟಿಗೆ ಅವ್ರಿಗೆ 58 ಲಕ್ಷ ಒಂದು 25 ಲಕ್ಷ ಒಂದು ಕೊಟ್ಟಿನಿ, 80 ಲಕ್ಷ ಅಂತ ಅವ್ರು ಹಾಕಿನಂತಾನೆ. ಅವರು ಕೂಡ ಇವ್ರ ಅಕೌಂಟಿಗೆ ತನಿಖೆ ಆಗಲಿ ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ, ಉನ್ನತ ಮಟ್ಟದ ತನಿಖೆ ಆಗಲಿ, ತಪ್ಪಿಗಸ್ತರಿಗೆ ಶಿಕ್ಷೆ ಆಗಲಿ, ಬಹಿರಂಗವಾಗಿ ವೇದಿಕೆ ಮೇಲೆ ಕೂತವ್ರು ನಾವೆಲ್ಲರನ್ನ ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಿಯಾಂಕರ ಮಾತಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಈ ಪತ್ರಿಕೆ ಮೂಲಕ ಒತ್ತಾಯ ಮಾಡ್ತೀವಿ. ಇದು ತನಿಖೆ ಆಗಲೇಬೇಕು, ಸಂಪೂರ್ಣ ತನಿಖೆ ಹೊರಗೆ ಬರಬೇಕು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಫ್ಜಲ್ಪುರ ಶಾಸಕರಾದ MY ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ ಹತಾಶೆಗೊಂಡ ಬಿಜೆಪಿಗರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದರು. ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ತೇಜಾವಧಿ ಮಾಡಿದ್ದು ಎಲ್ಲರಿಗೆ ತಿಳಿದ ಸಂಗತಿಯಾಗಿದೆ. ಒಬ್ಬ ರಾಜ್ಯದಲ್ಲಿ ಬೆಳೀತಕ್ಕಂಥ ಏನು ಯುವ ನಾಯಕ ಇವತ್ತು ಅವರ ಬಗ್ಗೆ ಎಲ್ಲ ಸಲ್ಲದ ಆರೋಪವನ್ನು ಮಾಡೋದು ಇದು ಖಂಡಿಸಬೇಕಾಗ್ತದೆ. BJPಯವರು ಅವರು ನೆಲಕಚ್ಚಿ ಹೋಗ್ತಾ ಇದ್ದಾರೆ. ಏನು ಅಧಿಕಾರ ಕೇಂದ್ರದಲ್ಲಿ ಅಧಿಕಾರ, ರಾಜ್ಯದಲ್ಲಿ ಅಧಿಕಾರ ವಹಿಸ್ಕೊಂಡ ನಂತರ ದಿನೇ ದಿನೇ ಅವರ ಪಕ್ಷ ಇವತ್ತು ನೆಲ ಕಚ್ಚಲ್ಕತ್ತಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಯಾವುದಾದ್ರೂ ಒಂದು ಇಲ್ಲ ಸಲ್ಲದ ವಿಚಾರಗಳನ್ನು ಜನರ ಮುಂದಿಟ್ಟು ಇವತ್ತು ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶ ಅವರದಾಗಿದೆ. ತಾವು ಇವತ್ತು ದೇಶದಲ್ಲಿ ನೀವು ಇಲ್ಲಿಯವರೆಗೆ ಆಡಳಿತವನ್ನು ನೋಡಿದ್ದೀರಿ. ನೀವೆಲ್ಲ ಕಲಬುರಗಿ ಏನು ಪತ್ರಿಕಾ ಮಾಧ್ಯಮದವರು ಭಾಳ ಚಾಣಾಕ್ಷರು ಇದ್ದೀರಿ ಅಂತ ಕೂಡ ಹಿಂದಿನ ಅನೇಕ ನಮ್ಮ ಮುಖಂಡರು ಹೇಳಿದ್ದಾರೆ. ಇವತ್ತು ಚರ್ಚೆಯಲ್ಲಿಯೂ ಕೂಡ ಅಥವಾ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ.
ಇದಕ್ಕೆ ತಮಗೆ ಗೊತ್ತದೆ, ಕಾಂಗ್ರೆಸ್ ಪಕ್ಷ ಇದೊಂದು ಆಡಳಿತ ಮಾಡಬೇಕು ಅನ್ನೋದು ಪಕ್ಷ ಅಲ್ಲ. ಇದೊಂದು ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹುಟ್ಟಿದಂಥ ಪಕ್ಷ. ಅಧಿಕಾರ ಇರಲಿ ಬಿಡಲಿ, ತನ್ನ ಸಿದ್ಧಾಂತವನ್ನು ಬಿಡದೆ ಇವತ್ತು ಯಾವುದು ಈ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಈಗ ಬಿ ಜೆ ಪಿಯವರ ಕೆಲಸ ಏನಂತಂದರೆ ಬೆಳೆಯುವಂಥ ಏನು ಒಬ್ಬ ಯುವನಾಯಕನನ್ನು ಇವತ್ತು ತೇಜೋವಧಿ ಮಾಡುವಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ. ಅವರು ಟಾರ್ಗೆಟ್ ಇದ್ದಿದ್ದು ಓನ್ಲಿ ಪ್ರಿಯಾಂಕರ ಮೇಲೆ ಟಾರ್ಗೆಟ್ ಇದೆ. ಪ್ರಿಯಾಂಕಾ ಅವರು ವಿಧಾನಸಭೆ ಒಳಗೂ ಮತ್ತು ಹೊರಗೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂಥವರನ್ನು ಮೂಲೆ ಗುಂಪು ಮಾಡುವಂಥ ಉದ್ದೇಶ ಈ ಬಿ ಜೆ ಪಿಯವರಿಗೆ ಇದೆ. ಅದಕ್ಕಾಗಿ ಈ ಧೋರಣೆಯನ್ನು ಬಿಡಬೇಕು. ಬಿ ಜೆ ಪಿಯವರು ಸಕಾರಾತ್ಮಕ ಕೆಲಸಗಳಿಗೆ ಅವರು ವಿರೋಧ ಪಕ್ಷ ಆಗಿ ಕೆಲಸ ಮಾಡಬೇಕು. ಅದು ಬಿಟ್ಟು ಸುಳ್ಳು ಆಪಾದನೆ ಮುಖಾಂತರ ನಾವು ಅಧಿಕಾರಕ್ಕೆ ಬರಬೇಕು, ಇವರು ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ಉದ್ದೇಶ ಇರ್ತಂದರೆ ಅದು ಯಾವ ಕಾಲಕ್ಕೂ ಕೂಡ ಫಲ ನೀಡುವುದಿಲ್ಲ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿ, ಕಲಬುರಗಿಯ ಇತಿಹಾಸ ತೆಗೆದು ನೋಡಿ, ಇಂತಹ ಯಾವುದೇ ಕಾರ್ಯದಲ್ಲಿ ಖರ್ಗೆ ಕುಟುಂಬ ಯಾವತ್ತೂ ಕೈ ಹಾಕಿಲ್ಲ ಎಂದರು. ವ್ಯಕ್ತಿಗಳು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಮನೆತನಗಳು ಇವೆ. ಬುದ್ಧನ ಹೆಸರಿರ್ಬೋದು, ಬಸವಣ್ಣವ್ರ ಹೆಸರಿರ್ಬೋದು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿರ್ಬೋದು. ಇತಿಹಾಸ ಪುಟಗಳಲ್ಲಿ ಈಗಿನ ಕಾಲಕ್ಕೆ ಅತ್ಯಂತ ಅವರಷ್ಟೇ ಇತಿಹಾಸದಲ್ಲಿ ಬೆಳೀತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಗುಲ್ಬರ್ಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಮಂತ್ರಿ ಇದ್ದಾರೆ. ಅವ್ರು ನಿನ್ನೆ ನಡ್ಕೊಂಡ BJP ಅವ್ರ ಪ್ರತಿಭಟನೆ, ಅವ್ರು ನಡ್ಕೊಂಡಂಥ ರೀತಿ, ಮಾತಾಡ್ತಕ್ಕಂಥ ರೀತಿ ನೋಡಿದ್ರೆ ಇವ್ರು ಏನಾದರೂ ಮನುಷ್ಯರಾರ ಅಥವಾ ಇನ್ನಿತರ ಯಾವ ಇದರಲ್ಲಿಂದ ಇವರು ಸಂಸ್ಕಾರದ ಇವರಿಗೆ ಮಾತಾಡ್ತಕ್ಕಂಥದ್ದು ಎನ್ಕ್ವೈರಿ ಆಗಬೇಕು ಬೇರೆ ಮಾತಾಡಲಿ. ಈಗ ನಮ್ಮ ಈ ಉದಾಹರಣೆ ನಾವು ನಾರಾಯಣ ಸ್ವಾಮಿ ಚಲವಾದಿ, ಅವೊಂದು ಬ್ಲಡ್ಡೇ ನಮ್ಮ ಕಾಂಗ್ರೆಸ್ದು. ಇದ್ರದ್ದು ಹೌಸಿಂಗ್ ಬೋರ್ಡ್ದು ಸದಸ್ಯ ಮಾಡಿದವರು, ಡೈರೆಕ್ಟರ್ ಮಾಡಿದವರು ಖರ್ಗೆ ಸಾಹೇಬರು. ಆಲ್ ಇಂಡಿಯಾ ಲೆವೆಲ್ದ ಖರ್ಗೆ ಸಾಹೇಬರು ರೈಲ್ವೆ ಮಂತ್ರಿ ಇದ್ದಾಗ ಅವ್ರಿಗೆ ಚೇರ್ಮನ್ ಮಾಡಿದರು. ಚೇರ್ಮನ್ ಮಾಡಿ ಇಡೀ ರಾಷ್ಟ್ರದ ಸುತ್ತಾಡೋ ಕೇಸಿ ರೈಲ್ವೆಗಳಲ್ಲಿ ಕೂಡ ಕೆಲಸ ಮಾಡಿ ನಾನು ಹೇಳ್ತಿದ್ರು ಅವ್ರು, ನಾನು ಖರ್ಗೆ ಸಾಹೇಬ್ರ ಮನುಷ್ಯ ಇದ್ದೀನಪ್ಪ ಅಂತ ನನಗಿಂತ ಮೊದಲೇ ಅವ್ರ ಮನೆಗೆ ಕೂಡ್ತಿದ್ದ. ಈಗ ಏನು ಅಧಿಕಾರ ಇದು ಬೇರೆ ಕಡೆ ಬಂದು ಕೂಡ ಒಮ್ಮೆ ಉಲ್ಟಾ ಹೊಡೆದ. ಇವೆಲ್ಲ ನಾಟಕೀಯ ಕೆಲಸಗಳವ. ಇವೆಲ್ಲ ಖರ್ಗೆಯವ್ರ ಮನೆತಂದು ಇವತ್ತಿನ ತನಕ ಯಾರ್ಯಾರು ಕೊಲೆ ಮಾಡೋದಾಗಲಿ, ಯಾರಿಗೆ ತೊಂದರೆ ಕೊಡೋದಾಗಲಿ, ಇವತ್ತಿನ ಥರ ಉದಾಹರಣೆ ತೆಗೀರಿ. ಹಿಂದಿನ ದಿನದರ ಖರ್ಗೆಯವ್ರ ಮನೆತನ ಇಂಥವ್ರು ಮರ್ಡರ್ ಆಯ್ತಪ್ಪ ಅಥವಾ ಇಂಥವ್ರು ಟಾರ್ಗೆಟ್ ಮಾಡಿದ್ರಪ್ಪ. ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಕೆಲವು ಮಂದಿ ಆಗಿ ಬರಲ್ಲ, ಏನಾದರೂ ಮಾಡಬೇಕು, ಇವ್ರಿಗೆ ಮೆತ್ತಗೆ ಮಾಡಬೇಕು ಅಂತೇಳಿ. ದಿನ ಹಿಂಗೆ ನೀವು ರಾಜೀನಾಮೆ ಕೇಳಿದ್ರಪ್ಪ ಅಂದ್ರೆ ದಿನ ಅಂದ್ರೆ 30 ವರ್ಷ 32 ಮಂದಿ ಪೂರ ಮುಗಿದೇ ಹೋತು. ಎಲ್ಲಿ ದಿನ ಒಂದು ಏನಾದರೂ ರಾಜೀನಾಮೆ ಕೊಡಬೇಕು ಪ್ರಿಯಾಂಕ್ ಅಂತೇಳಿ. ಪ್ರಿಯಾಂಕ್ಗೆ ಮುಖ್ಯಮಂತ್ರಿ ಪ್ರಿಯಾಂಕ್ ಬೇಕು, ಉಪಮುಖ್ಯಮಂತ್ರಿ ಪ್ರಿಯಾಂಕ್ ಬೇಕು, ಏನೇ ಕೆಲಸಗಳಿದ್ರು ಪ್ರಿಯಾಂಕ್ ಕರೀರಪ್ಪ ಅಂತ. IT-BT ಬಂದಾಗ ಯಾರಿಗೆ ನಿಭಾಯಿಸೋದಾಗಲಿಲ್ಲ. ಸುಧಾಮೂರ್ತಿ ಅವರೆಲ್ಲ ಹೋಗಿ ರಿಪ್ರೆಸೆಂಟೇಷನ್ ಮಾಡೋದು ಮುಖ್ಯಮಂತ್ರಿಗೆ. ಪ್ರಿಯಾಂಕ್ ಅವರಿಂದ ಮಾತ್ರ ನಮ್ಗೆ IT-BTದ ಕೆಲಸಗಳು ಅಥವಾ ಅವರಿಗೆ ಮಾಡಬೇಕಂತೇಳಿ. ಅದಕ್ಕಾಗಿ ಕಿರಣ್ ಮಜುಮ್ದಾರ್ ಅವರೆಲ್ಲ ಹೋಗಿ ಅದಕ್ಕೆ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಅವ್ರ ಮೇಲೆ ಯಾವುದೇ ಆರೋಪ ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮನೆತನ ಅಂತಂದ್ರೆ ಇವತ್ತು AICC ಮಹಾತ್ಮ ಗಾಂಧಿ ಕುಂತಿಂಥ ಜಾಗದ ಮೇಲೆ ಕೂಡಬೇಕಾದ್ರೆ ಈ ಭಾಗದ ಮುಗಿದ ಇತಿಹಾಸ ಇದೆ, ಇವ್ರದೇ ಇತಿಹಾಸ ಓದೋದು ನಾವು. ಅಂಥ ಉತ್ತಮವಾದಂಥ ಮನೆತನ. ಖರ್ಗೆ ಸಾಹೇಬ್ ಅವ್ರು ಬೇರೆ, ಅವ್ರ ಮಗ ಬೇರೆ ಅಂದ್ರೆ ಏನು ಅರ್ಥ ಅದು? ಅದಕ್ಕಾಗಿ ಇದು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಜಂಟಿ ಸುದ್ದಿಗೋಷ್ಠಿ ಮಾಡಿದ್ದೀವಿ, ಖಂಡಿತವಾಗಿ ಖಂಡಿಸ್ತೀವಿ. ಈಗ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆದ ಮೇಲೆ ಯಾವ ರೀತಿ ಕೆಲಸ ನಡೆದಿದೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ಮರಳು ದಂಧೆ ಬಂದಾಗಿದೆ, ಬೆಟ್ಟಿಂಗ್ ದಂಧೆ ಬಂದಾಗಿದೆ, ಎಲ್ಲ ಕ್ಲಬ್ಗಳು ಬಂದಾಗಿವೆ, ಅನೈತಿಕ ಚಟುವಟಿಕೆ ಗಾಂಜಾ ಇಸ್ಪಿಟ್ಟು ಇವೇನು ಅನೈತಿಕ ಚಟುವಟಿಕೆಗಳು ಎಲ್ಲರಿಗೂ ಕೂಡ ಕಡಿವಾಣ ಹಾಕಿದ್ದಾರೆ. ಈಗ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕಾಗಿ ಇಡೀ ಗುಲ್ಬರ್ಗಾ ಜಿಲ್ಲೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಬಂದ್ ಮಾಡಿದ್ದು ತಮ್ಮೆಲ್ಲರಿಗೂ ಮತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ಬಿ ಜೆ ಪಿಯ ಸರ್ಕಾರದಲ್ಲಿ ಅವರ ಹಗರಣಗಳನ್ನು ಬಯಲಿಗೆ ತಂದಿದ್ದು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು.
ಪ್ರಿಯಾಂಕ ಖರ್ಗೆ ಸಾಹೇಬರು ಆ BJPಯ ಹಗರಣಗಳನ್ನು ಬಯಲಿಗೆ ತಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರುವಲ್ಲಿ ಅವ್ರದ್ದು ಬಹಳ ಪ್ರಮುಖ ಪಾತ್ರವಾಗಿದೆ. ಯಾವುದೇ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರಿಗೆ BJPಯವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಒಂದೇ ಒಂದು ಉದ್ದೇಶ. ಯಾವುದೇ ಇದ್ರೂ ಪ್ರಿಯಾಂಕ್ ಖರ್ಗೆ ಅವರು ಅವರಿಗೆ ಒಂದು ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಏನು ಇಟ್ಕೊಂಡಿದ್ದಾರೆ BJPಯವರು, ಇದನ್ನು ನಾವು ಖಂಡಿಸಬೇಕಾಗ್ತದೆ. ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಏನು, ಅವ್ರು ಏನಾರ ಅವ್ರು ಆದಮೇಲೆ ಇವರು BJPಯವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವ್ದಾರ ಒಂದೇ ಒಂದು ಬಿಲ್ಡಿಂಗ ಯಾವುದೇ ಒಂದು ಕಲ್ಲು ಇಟ್ಟಿದ್ದಾರೆ ಇವರು? ಯಾವುದೇ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಬಂದ ಮೇಲೆ ಸಾಕಷ್ಟು ಈಗ 371J ಅಡಿಯಲ್ಲಿ ಇದು ಜಯದೇವ ಆಸ್ಪತ್ರೆ ಕೂಡ ಮೊನ್ನೆ ಇನಾಗ್ರೇಷನ್ ಆಯಿತು, ಉದ್ಘಾಟನೆ ಆಯಿತು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೇರೆ ಬೇರೆ ಮತ್ತು ಆ ಆಸ್ಪತ್ರೆಗಳು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇನ್ನೂ ಬೇರೆ ಆಸ್ಪತ್ರೆಗಳು ಸ್ಯಾಂಕ್ಷನ್ ಅದು ಮಾಡ್ತೀವಿ ಅಂಥೇಳಿ. ಆ ರೀತಿ ಅಭಿವೃದ್ಧಿ 31J ಕೂಡ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅವರಿದ್ದಾಗೆ ಕೂಡ ಅದು ಜಾರಿಯಾಯಿತು. ಅದರಂತೆ ಈ ಕೆಲಸಗಳು ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ಟಾರ್ಗೆಟ್ ಮಾಡ್ತಕ್ಕಂಥ, ಯಾಕಂದರೆ ಈಗ ಪೊಲೀಸ್ ಇಲಾಖೆ ಕೂಡ ಭಾಳ ಸ್ಟ್ರಿಕ್ಟಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆಗಿನ ಕಮಿಷನರ್ ಏನು ಮಾಡ್ತಿದ್ರು BJP ಸರ್ಕಾರ ಇದ್ದಾಗ, ರವಿಕುಮಾರ್ ಏನಿದ್ರಲ್ಲ ಅವರು ಎಲ್ಲ ರೌಡಿಗಳ ಮನೆಗೆ ಹೋಗ್ತಿದ್ರು. ರೌಡಿಗಳ ಮನೆಗೆ ಆ ರೌಡಿ ಶೆಟ್ ಮಣಿಕಂಠ ರಾಠೋಡ್ನ ಹೆಂಡತಿಗೆ ದುಡ್ಡು ತೊಗೊಂಡು ಅಂತ ಆತನೇ ಆಪಾದನೆ ಮಾಡೋದು. ಆ ರೀತಿ ಅಂತೂ ಈಗ ಪೊಲೀಸರು ಆ ರೀತಿ ಇದನ್ನು ಮಾಡ್ತಾ ಇಲ್ಲ. ಅದರಂತೆ ಈಗ ಒಳ್ಳೆ ಪೊಲೀಸರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬರೀ ಹೊಟ್ಟಿಕೆಚ್ಚಿನಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಇವರೆಲ್ಲರದು ಯಾವುದೇ ಒಂದು ಅವ್ಯವಹಾರಗಳಿಗೆ ಏನು ಮಾಡ್ತಾಯಿದ್ರು ಅವು ಯಾವುವು ನಡೀತಾ ಇಲ್ಲ. ಮೊದಲ ಅನೈತಿಕ ಚಟುವಟಿಕೆಗಳು ಏನು BJP ಸರ್ಕಾರ ಇದ್ದಾಗ ಏನು ನಡೀತೀವು ಈಗೆಲ್ಲ ಕೂಡ ಬಂದಾಗಿವೆ. ಅದಕ್ಕೋಸ್ಕರ ಅವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಒಂದೇ ಅಜೆಂಡಾ BJPಯವರಲ್ಲಿದೆ. ಜಿಲ್ಲಾ ಕಾಂಗ್ರೆಸ್ ಈ ಸುದ್ದಿಗೋಷ್ಠಿಯಲ್ಲಿ ಭೀಮಣ್ಣ ಸಾಲಿ, ರಾಜಗೋಪಾಲ ರೆಡ್ಡಿ, ಡಾಕ್ಟರ್ ಕಿರಣ್ ದೇಶ್ಮುಖ್, ಈರಣ್ಣ ಪಾಟೀಲ್ ಝಳಕಿ, ಶಿವಾನಂದ ಹೊನಗುಂಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೆಚ್ಚಿನ ಹಿರಿಯ ನಾಯಕರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜನವರಿ 1ರಂದು ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನ ಕಲಬುರಗಿಯ ರಜತ ಮಹೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭ, ವೈದ್ಯ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನ ಕಲಬುರಗಿಯ ರಜತ ಮಹೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭ, ವೈದ್ಯ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ H ವೀರಭದ್ರಪ್ಪ ಹಾಗೂ ಕಾರ್ಯದರ್ಶಿಗಳಾದ ನರೇಂದ್ರ ಬಡಶೇಷಿ ಜಂಟಿಯಾಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಜನವರಿ 1ರಂದು ಸಂಜೆ 5 ಗಂಟೆಗೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ BK ತುಳಸಿಮಾಲಾ ಅವರು ಆಗಮಿಸುವರು. ಯಾದಗಿರಿಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ CS ಮುಧೋಳ್ ಅವರು ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಮಾಡುವರು. ಇದೇ ಸಂದರ್ಭದಲ್ಲಿ ಈ ಸಾಲಿನ ಡಾಕ್ಟರ್ PS ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿಗೆ ಬೆಂಗಳೂರಿನ ಡಾಕ್ಟರ್ BS ಅಜಯ್ ಕುಮಾರ್ ಹಾಗೂ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿಗಾಗಿ ಮೈಸೂರಿನ ಡಾಕ್ಟರ್ SP ಯೋಗಣ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನದ ಅಂಬಿಕಾ ಶಂಕರ್ ಅವರು ವಹಿಸುವರು. ಪ್ರತಿಷ್ಠಾನದಿಂದ ನೀಡಲಾಗುವ ವೈದ್ಯ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿ ವೇತನ ಫಲಾನುಭವಿಗಳಾದ ಸುಜನ್ ಶಿವಾನಂದ್ ಮುಲ್ಲತ್ತಿ, ಮೊಹಮ್ಮದ್ ಸುಹೇಲ್, ಕೊಟ್ರೇಶ್ ಶಿವಮೂರ್ತಿ ಬಸಾಪುರ್, ಪ್ರಸನ್ನ ನಾಗರಾಜ್ ಸರ್ವದೆ, ಪೂಜಾ ವಿಶ್ವನಾಥ್ ಉಚಾಟೆ, ಬನಶಂಕರಿ ಶಿವರುದ್ರಪ್ಪ ನಿಬೆಣ್ಣೆ, ಸಿದ್ದನಗೌಡ ರಾಮನಗೌಡ ಪಾಟೀಲ್, ಪಂಚಾಕ್ಷರಿ ರಾಜಶೇಖರ್ ಲೋಣಿಮಠ, ತೇಜಸ್ ಮಲ್ಲಿಕಾರ್ಜುನ್ ಗೋವಿಂದಪುರ ಮಠ, ಅವಿನಾಶ್ ರಾಠೋಡ್ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮಾನಸ MB ಅವರುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ಸಲವೂ ಸಹಿತ ಒಂದು ಬಂದ 65 ಅರ್ಜಿಗಳಲ್ಲಿ ನಾವು 10 ಆಯ್ಕೆಗಳನ್ನು ಮಾಡಿದ್ದೇವೆ. ಅದರ ಪಟ್ಟಿಯನ್ನು ತಮಗೆ ವೆಬ್ಸೈಟ್ ಮೂಲಕ ತಾವು ಅದನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಹುಡುಗನ ಹೆಸರು, ಯಾರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಆ ಹುಡುಗನ ಒಂದು ಫೋಟೋ ಸಹಿತ ಇದರಲ್ಲಿ ಇಟ್ಟಿದ್ದೇವೆ. ಈ ಎಲ್ಲ ವಿದ್ಯಾರ್ಥಿಗಳ ವಿವರಣೆಯನ್ನು ನಾನು ಹೇಳಿದೆ. ಈ ಎಲ್ಲ ವಿದ್ಯಾರ್ಥಿಗಳ ಅಂಕಗಳು ನೋಡಬೇಕಾಗಿತ್ತು ಅಂದರೆ ಎಲ್ಲರೂ 580, 585, 590 ಇದ್ದವರೇ ಇದ್ದಾರೆ 600ಕ್ಕೆ.
ಜೊತೆಗೆ ಈ 10 ಜನರಲ್ಲಿ ಸುಮಾರು 5 ರಿಂದ 6 ವಿದ್ಯಾರ್ಥಿನಿಯರು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದಿರ್ತಕ್ಕಂಥ. ಸಾಮಾನ್ಯವಾಗಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ತೊಗೊಳೋದ್ರೆ ಹೈಯೆಸ್ಟ್ ರ್ಯಾಂಕ್ ಬರ್ತಿರಬೇಕು. ಸೊ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಎಲ್ಲರನ್ನು ಪರಿಗಣಿಸಿ ಬಡತನ ರೇಖೆ ಅನ್ನೋದಕ್ಕಿಂತ ಹೆಚ್ಚು ಆ ವಿದ್ಯಾರ್ಥಿಗಳು ಏನು ಬಡತನ ಬಗ್ಗೆ ಏನು ತಮ್ಮ ವಿವರಣೆಯನ್ನು ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ನಾವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೆವು. ಮೊದಲನೇದು ಸುಜನ್ ಶಿವಾನಂದ್ ಮಳ್ಳಟ್ಟಿ ಅಂತ, ಇವರು ಬಾಗಲಕೋಟದವರು. ಅವರು 584 600 ಮಾರ್ಕ್ಸ್ ನೋಡಿದರೆ 94 100 99 100 ಮಾರ್ಕ್ಸ್ ಇದೆ. ಮೊಹಮ್ಮದ್ ಸುಹೇಲ್ ಅಂತ ಡಾಕ್ಟರ್ ಎನ್ ಗಂಗಾಧರಪ್ಪ ವಿದ್ಯಾರ್ಥಿ ವೇತನ, ಅವರು ಸಹಿತ ನೇಟಿವ್ ದಾವಣಗೆರೆ ಅವರು 593 600ರಲ್ಲಿ ತೆಗೆದುಕೊಂಡಿರ್ತಾರೆ. ಅವ್ರ ತಂದೆಯವರು ಒಂದು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರಾರಂಭದಿಂದ ಸಹಿತ ಅವರಿಗೆ ಡಾಕ್ಟರ್ ಆಗಬೇಕಂತ ಒಂದು ಕನಸನ್ನು ಇತ್ತು. ಅವರ ತಂದೆ ತಾಯಿ ಹೊಲ ಬಂಗ ಎಲ್ಲವನ್ನು ಮಾರಿ ಅವರಿಗೆ ಸಾಲದ ರೂಪದಲ್ಲಿ ಅದಕ್ಕೆ ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೂರನೇದು ಕೊಟ್ರೇಶ್ ಶಿವಮೂರ್ತಿ ಬಾಸಾಪುರ್ ಅಂತ, ಇವರು ಡಾಕ್ಟರ್ BS ವಿಜಯಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮೂಲತಃ ಇವರು ಹಾವೇರಿದವರು. ಶಿವಬಾಡ್ಗಿ ಸವಣೂರ್ ಇದ್ದವರು, ಅವ್ರದ್ದು ಸ್ಕೋರ್ ಸಹಿತ 100 98 94 100 ಅಂತ. ಇವ್ರ ತಂದೆ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಒರೇಷನ್, ಸಾಂಬ್ರಾಣಿ ಒರೇಷನ್ ಇರ್ಬೋದು, ಡಾಕ್ಟರ್ G ಶಿವಶಂಕರ್ ಒರೇಷನ್ ಇರ್ಬೋದು, ಆಮೇಲೆ ಚೈತ್ರೋತ್ಸವ ಇರ್ಬೋದು. ಹಲವಾರು ರೀತಿಯಲ್ಲಿ ಮೊನ್ನೆನೇ ತಾತೆ ಒಂದು 6 ತಿಂಗಳಿಂದ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಪದವಿ ಮಹಾವಿದ್ಯಾಲಯ ಎಲ್ಲ ಉಪನ್ಯಾಸಕರೇ ಡಾಕ್ಟರ್ ನಿರಂಜನ್ ಸರ್ ಅವರ ನೇತೃತ್ವದಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ವಿದ್ಯಾರ್ಥಿಗಳು ಮೇಲ್ಮಟ್ಟಕ್ಕೆ ಹೇಗೆ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡಬೇಕಂಥದ್ದು ಒಂದು ವಿಚಾರ ಸಂಕಿರಣ ಮಾಡಿದ್ದೇವೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ. ಜೊತೆಗೆ ರಮೇಶ್ ಚಂದ್ರ ಲಾಹೋಟಿ ಸ್ಮರಣಾರ್ಥ 2 ಉಪನ್ಯಾಸಗಳನ್ನು ಸಹಿತ ಮಾಡಿದ್ದೇವೆ. ಈ ಎಲ್ಲ ನಮ್ಮ ವಿಚಾರಗಳಿಗೆ, ನಮ್ಮ ಕಾರ್ಯಕ್ರಮಗಳಿಗೆ ಅತ್ಯಂತ ಸ್ಫೂರ್ತಿದಾಯಕ ಅಂತಂದರೆ ಯುವಕರು ವಯಸ್ಸಿನಲ್ಲಿ ಅಲ್ಲ, ಕ್ರಿಯಾಶೀಲರಾಗಿ ನಿರಂತರವಾಗಿ 24 ಗಂಟೆಗಳ ಕಾಲ 365 ದಿವಸ ಕೇವಲ ಕಾಯಕ 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 ಅಂತೇಳಿ ಸಮಾಜ ಸ್ಪಂದಿಸ್ತಕ್ಕಂಥ ಪ್ರಯತ್ನಗಳನ್ನು ಡಾಕ್ಟರ್ PS ಶಂಕರ್ ಸರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಜಯಾನಂದ್, ಸದಾನಂದ್, ಡಾಕ್ಟರ್ ಮಾಲಿ ಪಾಟೀಲ್, ಡಾಕ್ಟರ್ ರಾಜಶ್ರೀ ಉಪಸ್ಥಿತರಿದ್ದರು. ಜನವರಿ 1ರಂದು ಸಂತ ನಿರಂಕಾರಿ ಮಂಡಳಿ ಕಲಬುರಗಿಯ ವತಿಯಿಂದ ಆಧ್ಯಾತ್ಮಿಕ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾಂಗಣದಲ್ಲಿ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂತ ನಿರಂಕಾರಿ ಮಿಷನ್ ಸದ್ಗುರು ಮಾತಾ ಸುದೀಕ್ಷಾಬಿ ಮಹಾರಾಜರ ಕೃಪಾಶೀರ್ವಾದದಿಂದ ಸಂತ ನಿರಂಕಾರಿ ಮಂಡಳಿ ಕಲಬುರಗಿಯ ವತಿಯಿಂದ ಆಧ್ಯಾತ್ಮಿಕ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಮಿನಿ ಪವಾರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾಂಗಣದಲ್ಲಿ ಜನವರಿ 1ರಂದು ಸಾಯಂಕಾಲ 5ರಿಂದ 8ರವರೆಗೆ ನಡೆಯಲಿರುವ ಈ ಸತ್ಸಂಗ ಕಾರ್ಯಕ್ರಮವು ಸಂತ ನಿರಂಕಾರಿ ಮಿಷನ್ ಸಹಯೋಗದಲ್ಲಿ ನಡೆಯುವುದು. ಇದು ಯಾವುದೇ ಜಾತಿ ಮತ ಪಂಥಕ್ಕೆ ಸೀಮಿತವಲ್ಲ. ಹಾಗಾಗಿ ಎಲ್ಲಾ ಜನಾಂಗದ ಜನರು ಪಾಲ್ಗೊಂಡು ಶಾಂತಿ ಸಂದೇಶಗಳನ್ನು ಆಲಿಸಲು ಮುಕ್ತ ಅವಕಾಶವಾಗಿದೆ ಎಂದರು. ಸತ್ಸಂಗ ಕಾರ್ಯಕ್ರಮದಲ್ಲಿ ಮನುಷ್ಯನ ಜೀವನಕ್ಕೆ ಅವಶ್ಯಕ ಮತ್ತು ಸ್ನೇಹಮಯಿ ಜೀವನ ನಡೆಸುವುದರ ಕುರಿತು ವಿಶೇಷ ಪ್ರವಚನ ನಡೆಯಲಿದೆ ಎಂದರು. ಕಲಬುರಗಿ ನಗರವಾಸಿಗಳಿಗೆ ಪ್ರಾರ್ಥಿಸುವುದೇನೆಂದರೆ ಮತ್ತು ಸ್ವಾಗತವನ್ನು ಕೋರುತ್ತಾ ತಾವು ಎಲ್ಲ ಆ ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಸತ್ಸಂಗಕ್ಕೆ ಶೋಭೆಯನ್ನು ತಂದುಕೊಡಬೇಕಾಗಿ ಹಾಗೂ ಸದ್ಗುರು ಮಾತಾ ಸುದೀಕ್ಷಾಜಿ ಮಹಾರಾಜ್ ಇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಕಳಕಳಿಯ ಮನವಿ. ಸಂತ ನಿರಂಕಾರಿ ಮಿಷನ್ ಯಾವುದೇ ಧರ್ಮ ಅಥವಾ ಪಂಥವಲ್ಲ. ಇದೊಂದು ಪರಿಶುದ್ಧವಾದ ಆಧ್ಯಾತ್ಮಿಕ ವಿಚಾರಧಾರೆಯಾಗಿದೆ. ಸಂತ ನಿರಂಕಾರಿ ಮಿಷನ್ ಮಾನವರಲ್ಲಿ ಏಕತೆಯನ್ನು ಮೂಡಿಸುವುದು, ವಿಶ್ವ ಬಾಂಧವ್ಯವನ್ನು ತರುವುದು ಸಂತ ನಿರಂಕಾರಿ ಮಿಷನ್ನಿನ ಮುಖ್ಯ ಉದ್ದೇಶವಾಗಿದೆ. ಇದೊಂದು ವಿಶ್ವ ಬಾಂಧವ್ಯ ಮಿಷನ್ ಆಗಿದ್ದು, ಒಬ್ಬ ಪ್ರಭು ಪರಮಾತ್ಮನ ದರ್ಶನ ಮಾಡಿಸಿ ಪ್ರತಿಯೊಬ್ಬರ ಜೊತೆ ಪ್ರೀತಿಯಿಂದ ಬಾಳುವ ಕಲೆಯನ್ನು ಕಲಿಸುವಂತಹ ಮಿಷನ್. ಸಂತ ನಿರಂಕಾರಿ ಮಿಷನ್ ಯಾವ ಸಂದೇಶವನ್ನು ಗುರು ಅಲಿ ಪೀರ ಪೈಗಂಬರು ಯುಗ ಯುಗಗಳಿಂದ ಹಾಗೂ ಬಸವಾದಿ ಶರಣರು ಕೊಡುತ್ತಾ ಬಂದಿದ್ದಾರೋ, ಇವತ್ತು ಅದೇ ಸಂದೇಶವನ್ನು ಸಂತ ನಿರಂಕಾರಿ ಮಿಷನ್ ಸದ್ಗುರು ಮಾತಾ ಸುದೀಕ್ಷಾಜಿ ಮಹಾರಾಜ್ ಅವರು ಕೊಡುತ್ತಿದ್ದಾರೆ. ಸಂತ ನಿರಂಕಾರಿ ಮಿಷನ್ ಆಧ್ಯಾತ್ಮಿಕದ ಜೊತೆಯಲ್ಲಿ ಇನ್ನಿತರ ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಸ್ವಚ್ಛ ಜಲ್ ಸ್ವಚ್ಛ ಮನ್ ಇವೆಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇದೆ.
ಸಂತ ನಿರಂಕಾರಿ ಮಿಷನ್ನಿನ ಸ್ಥಾಪನೆ 1929ರಲ್ಲಿ ಪಾಕಿಸ್ತಾನದ ಪೇಶಾವರದಲ್ಲಿ ಬಾಬಾ ಬೂಟಾ ಸಿಂಗ್ ಜಿ ಮಹಾರಾಜರಿಂದ ಆಗಿತ್ತು. ಈ ಸಂತ ನಿರಂಕಾರಿ ಮಿಷನ್ ಯಾವುದೇ ಜಾತಿ ಮತ ಧರ್ಮವನ್ನು ಪರಿವರ್ತನೆ ಮಾಡುವುದಿಲ್ಲ, ಕೇವಲ ನಮ್ಮ ದೃಷ್ಟಿಕೋನ ಹಾಗೂ ಮನಸ್ಸನ್ನು ಪರಿವರ್ತನೆ ಮಾಡುತ್ತದೆ. ಈ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ರಾಠೋಡ್, ಶಿವಲಿಂಗಪ್ಪ ಸಂಗೊಳ್ಗಿ, ಸಂಜು ಪವಾರ್, ರವೀಂದ್ರ ಟಕಳಿ, ರೋಹನ್, ರವಿ ಸಜ್ಜನ್ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.